ಹಾಯ್ ಹಲೋ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಇಡೀ ರಾಜ್ಯಾದ್ಯಂತ ಒಂದು ಕೊರೋನಾ ಹಾವಳಿ ಹೆಚ್ಚಾಗಿದೆ. ಈ ನಡುವೆ ಉತ್ತರ ಕರ್ನಾಟಕ ಭಾಗದ ಮಸ್ಕಿ, ಬಸವ ಕಲ್ಯಾಣ, ಬೆಳಗಾವಿಯಲ್ಲಿ ಬೈ ಎಲೆಕ್ಷನ್ ಕಣ ರಂಗೇರ್ತಕ್ಕಂಥದ್ದು. ಈಗ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ. ಏಪ್ರಿಲ್ 17ನೇ ತಾರೀಕು ವೋಟಿಂಗ್ ಇದೆ, ಮೇ 2ಕ್ಕೆ ಕೌಂಟಿಂಗ್ ಇದೆ. ನಾನಿವತ್ತು ಮಸ್ಕಿ ಬೈ ಎಲೆಕ್ಷನ್ನಲ್ಲಿ ಯಾರ ಹಣೆ ಬರ ಏನಾಗ್ಬೋದು, ಅಲ್ಲಿನ ಜನ ಏನು ಹೇಳಿದ್ರು, ಯಾಕೆಂದರೆ ನಾನು ಮಸ್ಕಿಗೆ ರೌಂಡ್ ರಿಪೋರ್ಟ್ ತರಲಿಕ್ಕೆ ಮಸ್ಕಿಗೆ ಬಂದಿದೆ. ಮಸ್ಕಿ ಜನ ಎಲ್ಲ ಮಾತಾಡಿದ್ರು, ಅವರ ಅಭಿಪ್ರಾಯವನ್ನು ತಿಳಿಸಿದ್ರು. ಅಷ್ಟೆಲ್ಲ ಆದರೂ ಸಹ ಕಳೆದ 12 ವರ್ಷಗಳಿಂದ ಅಲ್ಲಿನ ರಾಜಕೀಯ ಚಿತ್ರಣ ಹೇಗಿದೆ. ಮಸ್ಕಿ ಕಾನ್ಸ್ಟಿಟ್ಯೂನ್ಸಿ ಶುರುವಾಗಿದೆ 2008ರಲ್ಲಿ. 2008ರಲ್ಲಿ ಇಲ್ಲಿ ಈಗೇನು BJP ಕ್ಯಾಂಡಿಡೇಟ್ ಇದ್ದಾರಲ್ಲ ಪ್ರತಾಪ್ ಗೌಡ ಪಾಟೀಲ್, ಅವರು 2008ರ ವಿಧಾನಸಭಾ ಚುನಾವಣೆಯಲ್ಲಿ ಮಸ್ಕಿನಲ್ಲಿ ಚುನಾವಣೆ ಗೆಲ್ತಾರೆ. ಅದು BJP ಅಭ್ಯರ್ಥಿಯಾಗಿ. 2008ರಲ್ಲಿ ಇವರು BJP ಅಭ್ಯರ್ಥಿಯಾಗಿ ಚುನಾವಣೆ ಗೆದ್ದಾಗ 35,000 ಮತಗಳನ್ನ ಪಡೆದಿರ್ತಾರೆ. ತಿಮ್ಮಪ್ಪ ಅಂತ ಕಾಂಗ್ರೆಸ್ಸಿಂದ ಅವರು 28,000 ಮತಗಳನ್ನ ಪಡೆದಿರ್ತಾರೆ. JDS 8,756 ಮತಗಳನ್ನ ಪಡೆದಿರುತ್ತೆ. ಇಂಡಿಪೆಂಡೆಂಟ್ ಅವರೆಲ್ಲ ಬೇರೆಯವರೆಲ್ಲ ಸೇರಿ ಒಂದು 15-20,000 ಮತಗಳನ್ನ ಪಡೆದಿರ್ತಾರೆ. ಸೊ ಪ್ರತಾಪ್ ಗೌಡ ಪಾಟೀಲರು 2008ರಲ್ಲಿ BJP ಸರ್ಕಾರ ಇರುತ್ತೆ. ಆ ಸರ್ಕಾರದಲ್ಲಿ ಮೊದಲ ಬಾರಿ ಶಾಸಕರಾಗಿ BJPಯಿಂದ ಮಸ್ಕಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. 2013ರ ವೇಳೆಗೆ ಏನಾಗುತ್ತೆ, ಇವರು BJPಯನ್ನು ತೊರೆದು ಕಾಂಗ್ರೆಸ್ಗೆ ಹೋಗಿ ಸೇರ್ಕೋತಾರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. 2013ರ ಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪಾಟೀಲರು ಕಾಂಗ್ರೆಸ್ನ ಕ್ಯಾಂಡಿಡೇಟು. ಇಲ್ಲಿ 45,552 ಮತಗಳನ್ನ ಪಡೆದು ಆಯ್ಕೆ ಆಗ್ತಾರೆ 2ನೇ ಬಾರಿ ಮಸ್ಕಿಯಿಂದ. ರನ್ನರಪ್ ಆಗಿ KJPಯಿಂದ ಮಹದೇವಪ್ಪ ಗೌಡ ಇರ್ತಾರೆ. ಅವರು 26,405 ಮತಗಳನ್ನ ಪಡೆದಿರ್ತಾರೆ. BJP ಕ್ಯಾಂಡಿಡೇಟು ಶಂಕರ್ ಕುಮಾರ್ ಮೇದಾರ, ಅವರು 4,200 ಮಾತ್ರ ಮತಗಳನ್ನ ಪಡೀತಾರೆ. ಶೇಖರಪ್ಪ ತಲ್ವಾರ್ ಅಂತ BSR ಕಾಂಗ್ರೆಸ್ ರಾಮುಲು ಪಕ್ಷದಿಂದ ನಿಂತಿರ್ತಾರೆ, 18,000 ಮತಗಳನ್ನ ಪಡೀತಾರೆ. JDS ಕ್ಯಾಂಡಿಡೇಟ್ 3,488 ಮತಗಳನ್ನ ಪಡೀತಾರೆ. 2ನೇ ಬಾರಿ ಇಲ್ಲಿ 2013ರಲ್ಲಿ ಪ್ರತಾಪ್ ಗೌಡ ಪಾಟೀಲರು ಆಯ್ಕೆ ಆಗ್ತಾರೆ. ಇಲ್ಲಿ KJP, BJP, BSR ಕಾಂಗ್ರೆಸ್ 3 ಪಕ್ಷ ಓಳಾದ ಕಾರಣ, ಅಂದರೆ ಸ್ಪ್ಲಿಟ್ ಆದ ಕಾರಣ ಅಲ್ಲಿ ಅವಕಾಶ ಆಗೋದಿಲ್ಲ. ಇವ್ರಿಗೆ ಈಸಿ ಆಗುತ್ತೆ, ಕಾಂಗ್ರೆಸ್ಸಿಂದ ಗೆಲ್ತಾರೆ. ಅವತ್ತು KJP, BJP, BSR ಕಾಂಗ್ರೆಸ್ ಏನಾದ್ರು ಸ್ಪ್ಲಿಟ್ ಆಗದೆ ಹೋಗಿದ್ರೆ ಬಹುತೇಕ BJP ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅವರು ಗೆಲ್ಲಬಹುದಾಗಿತ್ತು. ಬಟ್ BJP ಪಕ್ಷವೇ 3 ಓಳಾದ ಕಾರಣ ಅಲ್ಲಿ ಕಾಂಗ್ರೆಸ್ನಿಂದ ಪ್ರತಾಪ್ ಗೌಡ ಪಾಟೀಲ್ ಈಸಿಯಾಗಿ ಆಯ್ಕೆ ಆಗ್ತಾರೆ. ಇನ್ನು ಮೊನ್ನೆ ನಡೆದಂಥ 2018ರ ಚುನಾವಣೆಯಲ್ಲಿ ಪ್ರತಾಪ್ ಗೌಡ ಪಾಟೀಲರು 60,387 ಮತಗಳನ್ನ ಪಡೀತಾರೆ. BJP ಕ್ಯಾಂಡಿಡೇಟ್ ಬಸನಗೌಡ ತುರ್ವಿಯಾಳ್ ಅವರು 60,124 ಮತಗಳನ್ನ ಪಡೀತಾರೆ. JDS ಕ್ಯಾಂಡಿಡೇಟ್ ರಾಜಾ ಸೋಮನಾಥ್ ನಾಯಕ್ ಅವರು 11,392 ಮತಗಳನ್ನ ಪಡೀತಾರೆ. ಯಾಕೆ ಶಿವು ಇತಿಹಾಸವನ್ನು ಹೇಳ್ತಿದ್ದೀರಿ, ಏನು ಕತೆ ಅಂತ ಅಂದರೆ, ಲೋಕಸಭೆ ವಿಚಾರಕ್ಕೆ ಬಂದರೆ ಅಂದರೆ BJP ಇಲ್ಲಿ ಸ್ಟ್ರಾಂಗ್ ಇತ್ತು. BJPಯಿಂದ ಶಾಸಕರಾಗ್ತಾರೆ. BJP ಹೋಳಾದ ಕಾರಣ 2013ರಲ್ಲಿ ಗೆಲ್ತಾರೆ. 2018ರ ವೇಳೆಗೆ BJP ಟಫ್ ಫೈಟ್ ಕೊಡುತ್ತೆ. 213 ಮತಗಳಿಂದ ಕಾಂಗ್ರೆಸ್ನಿಂದ ಪ್ರತಾಪ್ ಗೌಡ ಪಾಟೀಲ್ ಆಯ್ಕೆ ಆಗ್ತಾರೆ. ಒಂದು ವಿಷಯ ಗೊತ್ತಿರಲಿ, 2014ರ ಲೋಕಸಭಾ ಚುನಾವಣೆಯಲ್ಲಿ ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತೆ. ಸಂಗಣ್ಣ ಕರಡಿಯವರು ಒಂದು 15-20 ಸಾವಿರ ಹತ್ರ ಅಂತರದಿಂದ ಗೆಲ್ತಾರೆ 2014ರಲ್ಲಿ. 2019ರ ಚುನಾವಣೆಯಲ್ಲೂ ಸಹ BJP 12,000 ಲೀಡನ್ನು ಪಡೆಯುತ್ತೆ. ಅಂದರೆ ಈ ಕ್ಷೇತ್ರದಲ್ಲಿ BJP ತುಂಬ ಸ್ಟ್ರಾಂಗ್ ಇದೆ. ವರ್ಸಸ್ ಫೈಟ್ ಆದಾಗ BJP ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ. ಈ ಸರಿ ಇಲ್ಲಿ JDS ಕ್ಯಾಂಡಿಡೇಟ್ ಹಾಕಿಲ್ಲ. ಹಾಗೆ ನೋಡಿದ್ರೆ BJP ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇತ್ತು. ಪ್ರತಾಪ್ ಗೌಡ ಪಾಟೀಲರು BJPಗೆ ಬಂದಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಮತ್ತು ಇಡೀ ಕ್ಯಾಬಿನೆಟ್ಟು ನೋಡಿದ್ರೆ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅಲ್ಲೇ ಕೂತ್ಕೊಂಡು ಟಿಕಾಣಿಯವರು ಚುನಾವಣೆ ಮಾಡ್ತಾ ಇದ್ದಾರೆ. ಶಿರಾ ಹಾಗೆ KR ಪೇಟೆ ಚುನಾವಣೆಯನ್ನು ಗೆದ್ದು ಬೀಗ್ತಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪ ಈ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಟಫ್ ಕಾಂಪಿಟೇಷನ್ ಶಿರಾ ಮತ್ತು KR ಪೇಟೆಗಿಂತ BJPಗೆ ಈ ಸರಿ ಟಫ್ ಅನ್ಸು. ಯಾಕೆಂದರೆ BJP ಕ್ಯಾಂಡಿಡೇಟ್ ಆಗಿದ್ದಂಥ ಬಸನಗೌಡ ತುರ್ವಿಯಾಳು ಅವರು 2018ರಲ್ಲಿ BJP ಕ್ಯಾಂಡಿಡೇಟ್ ಆಗಿ ಸ್ವಲ್ಪದಲ್ಲಿ ಸೋತಿದ್ರು. ಅವ್ರನ್ನ ಕಾಂಗ್ರೆಸ್ ಹೈಜಾಕ್ ಮಾಡಿಕೊಂಡು ಕಾಂಗ್ರೆಸ್ಸಿಂದ ಕಣಕ್ಕಿಳಿಸ್ತು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಹ ಈ ಒಂದು ಕ್ಷೇತ್ರನ ಪ್ರತಿಷ್ಠೆಯಾಗಿ ಪಡೆದುಕೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ, ಸಿದ್ದರಾಮಯ್ಯ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ, ಕಾಂಗ್ರೆಸ್ ಗೆಲ್ಲಬಹುದಾ ಅಂತ ನಿಮ್ಗೆ ಗೊತ್ತಿರಲಿ. 2019ರ ಚುನಾವಣೆ ಮತ್ತು 14ರ ಲೋಕಸಭಾ ಚುನಾವಣೆಯಲ್ಲಿ BJP ಒಳ್ಳೆ ಲೀಡ್ ತೊಗೊಂಡಿತ್ತು. ಕುರುಬ ಸಮುದಾಯಕ್ಕೆ ಸೇರಿದಂಥ ಅಲ್ಲಿ ಆ ಕ್ಷೇತ್ರದಲ್ಲಿದ್ದಂಥ ಬಸವರಾಜ್ ಇಟ್ನಾಳ್ ಅಂದರೆ ಕೊಪ್ಪಳ ಲೋಕಸಭೆಯನ್ನು ಕಂಟೆಸ್ಟ್ ಮಾಡಿರೋ ಕಾಂಗ್ರೆಸ್ ಕ್ಯಾಂಡಿಡೇಟು, ಅವರಿದ್ದರೂ ಸಹ ಇಲ್ಲಿ ಲೀಡ್ ತೊಗೊಳಕ್ಕೆ ಸಾಧ್ಯ ಆಗಿರಲಿಲ್ಲ ಕಾಂಗ್ರೆಸ್ಗೆ. ಆದರೆ ಮೇಲ್ನೋಟಕ್ಕೆ ಪ್ರತಾಪ್ ಗೌಡ ಪಾಟೀಲ್ ಶಾಸಕರಾಗಿ 12 ವರ್ಷ ಆಗಿದೆ, ಏನು ಕೆಲಸ ಮಾಡಿಲ್ಲ ಅಂತ ಅಲ್ಲಲ್ಲಿ ಗದ್ದೆಗಳಿಗೆ ಆಗ್ತಿದ್ರು. ಬಸನಗೌಡ ತುರ್ವಿಯಾಳ್ ಪರವಾಗಿ ಅನುಕಂಪ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಪ್ರತಾಪ್ ಗೌಡ ಪಾಟೀಲ್ ತುಂಬ ಸೌಮ್ಯ ಸ್ವಭಾವದವರು ಅನ್ನೋದು ಒಂದಿದೆ. ಜೊತೆಗೆ BJP ಹಾಗೆ ರಾಮುಲು ನಾಯಕ ಸಮುದಾಯದ ರಾಮುಲು, ಲಿಂಗಾಯತ ಸಮುದಾಯದ ವಿಜಯೇಂದ್ರ ಇವರೆಲ್ಲ ಸೇರ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ. ಹಣ ನಿಮಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ರವಿಕೃಷ್ಣ ರೆಡ್ಡಿ ಅವ್ರ ಪಕ್ಷ ಹಂಚ್ತಾ ಇಲ್ಲ ಅನ್ನೋದು ಬಿಟ್ಟರೆ ಕಾಂಗ್ರೆಸ್ಸು BJP ಇಬ್ಬರೂ ಸಹ ಹಣ ಹಂಚಿಕೆ ಮಾಡ್ತಿರ್ತಕ್ಕಂಥದ್ದು ಗೊತ್ತಿರೋ ವಿಷಯ. ಆದರೆ ಹೆಚ್ಚಾಗಿ BJPಯವರು ಹಣವನ್ನು ಹಂಚುತ್ತಾ ಇದ್ದಾರೆ ಅನ್ನೋದು ಕೂಡ ವಾಸ್ತವ. ಅದು ಮೇಲ್ನೋಟ ಕಂಡು ಬಂದಿದೆ. ಭಾಳಷ್ಟು ವಿಡಿಯೋಗಳು ಎಲ್ಲರಿಗೂ ಸಿಕ್ಕಿರೋ ವಿಷಯನೇ. ಆದರೆ
ಈ ಚುನಾವಣೆಯಲ್ಲಿ BMTC KSRTC ನೌಕರ ಪ್ರತಿಭಟನೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂತಂದರೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅನ್ಸುತ್ತೆ. ಯಾಕಂದರೆ ಒಂದು 500ರಿಂದ 1000 ಜನ BMTC KSRTC ಸೇರಿದಂಥ ನೌಕರರು ಈ ಭಾಗದಲ್ಲಿದ್ದಾರೆ. ಒಂದು 2-3 ಸಾವಿರ ಓಟು ಕಾಂಗ್ರೆಸ್ಗೆ ಅದು ಪ್ಲಸ್ ಆಗ್ಬೋದು ಅಂತ ಹೇಳಲಾಗ್ತಿದೆ. ಆದರೂ ಲೋಕಸಭೆ ವಿಚಾರಕ್ಕೆ ಬಂದಾಗ 10-15 ಸಾವಿರ ಕಾಂಗ್ರೆಸ್ಗಿಂತ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗೆ ನೋಡಿದ್ರೆ ಮತ್ತು ಹಣಬಲ, ಜಾತಿ ಬಲ, ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಅವರ ಒಂದು ಸ್ವಲ್ಪ ಕ್ಯಾಸ್ಟು ಮತ್ತು ಕ್ಯಾಶು ಈಕ್ವೇಷನ್ನು ಇವೆಲ್ಲವನ್ನು ನೋಡಿದ್ರೆ ಪ್ರತಾಪ್ ಗೌಡ ಪಾಟೀಲ್ 4ನೇ ಬಾರಿ ಮಸ್ಕಿಯಿಂದ ಗೆಲ್ಲಬಹುದು ಅಂತ ಒಂದಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ನಾನು ಮಸ್ಕಿನಲ್ಲೇ 3-4 ದಿನ ಅಲ್ಲೇ ಬೇಡಿಬಿಟ್ಟಿದ್ದೆ. ಏನು ಅಸಂಕಲ್ ಆಗ್ಬೋದು, ಗುಡದೂರು ಆಗ್ಬೋದು, ತುರ್ವ್ಯಾಳ ಕಡೆ ಆಗ್ಬೋದು, ಮುದ್ಗಲ್ ಆಗ್ಬೋದು, ಮಸ್ಕಿ ಪಟ್ಟಣ ಆಗ್ಬೋದು, ಇಲ್ಲೆಲ್ಲ ಕಡೆ ಪ್ರತಿ ಹಳ್ಳಿಗೆ ಹೋಗಿ ನಾವು ಪಬ್ಲಿಕ್ ರಿಯಾಕ್ಷನ್ ತೊಗೊಂಡೆ. ಎಲ್ಲ ಹೇಳ್ತಿದ್ದೇನು ಅಂದರೆ ಒಂದು ಭಾಗ ಅಂದರೆ ಮಸ್ಕಿಯಿಂದ ಮುದ್ಗಲ್ಗೆ ಹೋಗುವಂಥ ಮಾರ್ಗದಲ್ಲಿ ಸಿಗುವಂಥ ಬಹುತೇಕ ಗ್ರಾಮಗಳೆಲ್ಲ BJP ಪ್ರತಾಪ್ ಗೌಡ ಪಾಟೀಲ್ ಅಂತನೋರು. ಇನ್ನು ಮಸ್ಕಿಯಿಂದ ಈ ಕಡೆ ಸಿನ್ನೂರು ಕಡೆ ಸಿಗುವಂಥ ಗ್ರಾಮಗಳು ನೋಡಿದ್ರೆ ಒಂದು ಸ್ವಲ್ಪ ತುರ್ವಿಯಾಳ್ ಅಂದರೆ ಬಸನಗೌಡ ತುರ್ವಿಯಾಳಿಗೆ ಒಂದು ಸ್ವಲ್ಪ ಬೆಂಬಲ ಇತ್ತು. ಏನು ಸಿಂಧನೂರಿಂದ ತುರ್ವಿಯಾಳಿಗೆ ಹೋಗೋ ಮಾರ್ಗದಲ್ಲಿ ನೋಡಿದ್ರೆ ತುರ್ವಿಯಾಳಲ್ಲಿ ನಾನು ಮಾತಾಡ್ಸೋಕೆ ಬಹುತೇಕ ಜನ ಬಸನಗೌಡ ತುರ್ವಿಯಾಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾತನಾಡ್ತಿದ್ರು. ಬಟ್ ಇನ್ನು ಈ ಕಡೆಗೆ ಬರ್ತಾ ಆ ಕ್ಯಾಂಪು 7ನೇ ಮೈಲಿ ತಾಂಡ ಇವೆಲ್ಲ ಏನು ಬರುತ್ತೆ ಅಲ್ಲೆಲ್ಲ BJP ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಿಗಿನ ಪ್ರಭಾವವನ್ನು ಹೊಂದಿದೆ. ಇದು ಜನರ ಅಭಿಪ್ರಾಯ ಕೇಳ್ಕೊಂಡಿದ್ದೆ. ಅದನ್ನು ನಿಮ್ಗೆ ಹೇಳಿದೆ, ಭಾಳಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೆ, ನೀವೆಲ್ಲ ನೋಡಿದ್ದೀರಿ. ಬಟ್ ಎಲ್ಲ ಕ್ಯಾಸ್ಟ್ ಈಕ್ವೇಷನ್ನು, ಕ್ಯಾಶ್ ಈಕ್ವೇಷನ್ನು ಎಲ್ಲವನ್ನೂ ನೋಡಿದಾಗ ಒಂದು ಕೈ ಇಲ್ಲಿ BJP ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ. ಅಂದರೆ ಲೋಕಸಭೆಯಲ್ಲೂ ಅಷ್ಟೇ 2014 ಮತ್ತು 2019 ಚುನಾವಣೆಯಲ್ಲಿ BJP 10,000ಕ್ಕೂ ಅಧಿಕ ಮತಗಳ ಅಂತರವನ್ನು ಕಾಯ್ದುಕೊಂಡಿದೆ. 2018ರಲ್ಲಿ BJPಯಿಂದನೇ ಗೆದ್ದಿದ್ರು. 13ರಲ್ಲಿ ಕಾಂಗ್ರೆಸ್ಗೆ ಹೋಗಿ ಪ್ರತಾಪ್ ಗೌಡ ಪಾಟೀಲ್ ಗೆಲ್ಲಿಕ್ಕೆ ಕಾರಣ ಏನು ಅಂದರೆ BJP KJP BSR ಕಾಂಗ್ರೆಸ್ ಸ್ಪ್ಲಿಟ್ ಆಗಿದ್ದು. 18ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 213 ಮತಗಳಿಂದ. ಅಲ್ಲೂ ಒಂದು ಸ್ವಲ್ಪ ಟ್ರೈ ಮಾಡಿದರೆ ಚುನಾವಣೆ ಗೆದ್ಕೋಬೋದಿತ್ತು. ಹಾಗೆ ನೋಡಿದ್ರೆ ಎಲ್ಲ ರೀತಿಯಲ್ಲೂ ಕ್ಯಾಶು ಎಲ್ಲ ವಿಚಾರದಲ್ಲೂ ಕೂಡ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನನ್ನ ಒಂದಷ್ಟು ಪೊಲಿಟಿಕಲಿ ಲೆಕ್ಕಾಚಾರ ಅನುಭವಗಳ ಪ್ರಕಾರ ಇವೆಲ್ಲವನ್ನು ಕೂಡ ನೋಡ್ತಿದ್ರೆ ಒಂದು ಸರ್ಕಾರ ಇದೆ, ಪ್ರತಾಪ್ ಗೌಡ ಪಾಟೀಲ್ ಗೆದ್ರೆ ಸಚಿವರಾಗ್ತಾರೆ, ಕ್ಷೇತ್ರಕ್ಕೆ ಒಳ್ಳೆಯದಾಗತ್ತೆ ಅಂತ ಒಂದಷ್ಟು ಜನ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಬಸನಗೌಡ ತುರ್ವ್ಯಾಳಿಗೆ ಅವಕಾಶ ಕೊಟ್ಟರೆ ಅವರು ರೌಡಿಸಮನ್ನು ಮಾಡ್ತಾರೆ, ಅವ್ರ ಸಹೋದರರು ಈಗಾಗಲೇ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ, ದಾಂಧಲೆ ಮಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ಅವ್ರಿಗೆ ಓಟ್ ಹಾಕಬಾರ್ದು ಅಂತಲೇ ಒಂದಷ್ಟು ಜನ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಕಡೆ ಈ ಜನಗಳ ಅಭಿಪ್ರಾಯ ಸಂಗ್ರಹಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ರಾಯಚೂರು ಗ್ರಾಮೀಣ ಮಾಜಿ ಶಾಸಕರಾದಂಥ ತಿಪ್ರಾಜ್ ಹವಾಲ್ದಾರ್ ಅಲ್ಲಿ BJP ಅವರು ಪ್ರಚಾರ ಮಾಡ್ತಾಯಿದ್ರು. ಅವರು ಕೂಡ ಮಾತಾಡ್ಸೋದನ್ನು ಹೇಳಿದ್ರು, ಇಲ್ಲೆಲ್ಲ ಒಂದು ಸ್ವಲ್ಪ ನಮ್ಮದೇ ಸರ್ಕಾರ ಇದೆ, ಇಷ್ಟೆಲ್ಲ ಇದ್ದರೂ ಸಹ ಕಾಂಗ್ರೆಸ್ನ ಕ್ಯಾಂಡಿಡೇಟ್ನ ಸಹೋದರ ನಮ್ಮ ಮೇಲೆ ವಿಜಯೇಂದ್ರ ಅವರು ತಡೆ ಒಡ್ಡಿದ್ರು, ನಮ್ಮ ನಾಯಕರಿಗೆ ತಡೆ ಒಡ್ಡಿದ್ರು, ಇವೆಲ್ಲ ಮಾಡ್ತಾಯಿದ್ದಾರೆ, ಗುಂಡಾಗಿರಿ ಮಾಡ್ತಾಯಿದ್ದಾರೆ, ಇದು ಅವ್ರಿಗೆ ನೆಗೆಟಿವ್ ಆಗುತ್ತೆ ಅಂತ ತಿಪ್ರಾಜ್ ಹವಾಲ್ದಾರ್ ಹೇಳಿದ್ರು. ಇನ್ನು ದಡೇಸೂಗೂರು ಕೇಳಿದ 5A ಕೆನಾಲ್ ವಿಚಾರವಾಗಿ ಇದೇನಾರು ಮಸ್ಕಿನಲ್ಲಿ ಏನಾರು ಇಂಪ್ಯಾಕ್ಟ್ ಆಗುತ್ತಾ ಅಂತ ನೋಡಿದಾಗ ಇಲ್ಲ, ಅದೇನೂ ಆಗೋದಿಲ್ಲ, ಅದನ್ನು ಸರಿ ಮಾಡ್ತಾರೆ, ಯಡಿಯೂರಪ್ಪನವ್ರು ಎಂತೆಂಥ ಮಾತನ್ನೇ ಮಾಡಿಬಿಟ್ಟಿದ್ದಾರೆ, ಇದಾಗುತ್ತೆ ಅಂತ ಕನಕಗಿರಿಯ BJP ಶಾಸಕ ಬಸವರಾಜ್ ದಡೇಸೂಗೂರು ಅದನ್ನು ಇದು ಮಾಡಿಕೊಂಡ್ರು. ಸ್ವತಃ ವಿಜಯೇಂದ್ರ ಅವ್ರ ಹತ್ರ ಮಾತಾಡಿದಾಗ ವಿಜಯೇಂದ್ರ ಅವ್ರನ್ನ ನಾನು ಕೇಳಿದೆ, ಇದು ನಿಮಗೆ ಟಫ್ ಟಾಸ್ಕಾ, ಏನು ಸ್ವಾಮಿ ಏನು ಕತೆ ಅಂತ ಕೇಳಿದಾಗ, ಇಲ್ಲ ಚುನಾವಣೆ ರೀತಿ ಮಾಡ್ತೀವಿ ನಾವು, ಸೊ ಗೆಲ್ಲೋ ವಿಶ್ವಾಸ ಇದೆ ಅನ್ನೋದನ್ನು ಏನು ಮುಖ್ಯಮಂತ್ರಿ ಪುತ್ರ BJP ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ರು. ಎಲ್ಲ ಜಾತಿ ಸಣ್ಣ ಪುಟ್ಟ ಜಾತಿಗಳ ಸಮಾವೇಶ ಮಾಡಿ ಅವರೆಲ್ಲರಿಗೂ ಭರವಸೆಯನ್ನು ಕೊಟ್ಟು ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಗಾಣಿಗ ಸಮುದಾಯ ಆಗ್ಬೋದು, ಗೊಲ್ಲ ಸಮುದಾಯ ಆಗ್ಬೋದು, ST ಆಗ್ಬೋದು, SC ಆಗ್ಬೋದು, ಹೀಗೆ ಯಾವ್ಯಾವ ಸಣ್ಣ ಪುಟ್ಟ ಸಮುದಾಯಗಳಿದೆ ಎಲ್ಲ ಸಮುದಾಯಗಳನ್ನ ಒಂದು ಕಡೆ ಸೇರಿಸಿ ಚುನಾವಣೆ ಮಾಡೋ ಕೆಲಸವನ್ನು BJP ಅವರು ಮಾಡಿದ್ರು. ಏನು KR ಪೇಟೆ ಮಾಡಿದರು, ಶಿರಾದಲ್ಲಿ ಏನು ಮಾಡಿದ್ರು, ಈ ಬೈ ಎಲೆಕ್ಷನ್ ಏನೇನು ತಂತ್ರ ಮಂತ್ರ ಮಾಡ್ತಿರೋ BJP ಅವರು ಅದೆಲ್ಲವನ್ನೂ ಸಹ ಮಸ್ಕಿಲ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು, ಕ್ಯಾಶು ಅಧಿಕಾರ ಇದೆಲ್ಲವೂ ಸಹ BJPಯ ಬಲವಾಗಿತ್ತು. ಕಾಂಗ್ರೆಸ್ಗೇನು ಬಲ ಅಂದರೆ ಸಿದ್ದರಾಮಯ್ಯ DK ಶಿವಕುಮಾರ್ ಬಲ ಆಗಿತ್ತು. ಬಟ್ ಹಣದ ವಿಚಾರದಲ್ಲಿ BJPಗಿಂತ ಕಾಂಗ್ರೆಸ್ ಒಂದು ಸ್ವಲ್ಪ ಹಿಂದೆ ಉಳಿದಿದೆ, ಬಹುತೇಕ ಹಿಂದೆ ಉಳಿದಿದೆ. ಇನ್ನು ಬಸನಗೌಡ ತುರ್ವಿಯಾಳು ಹೇಳುವಂಥ ಸೋತಿದ್ದಾರೆ ಅನ್ನೋ ಅನುಕಂಪ ಅನ್ನೋದು ಬಿಟ್ಟರೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಲವಿಲ್ಲ. ಸಿದ್ದರಾಮಯ್ಯ ಮುಖ ನೋಡಿ ಓಟ್ ಹಾಕಬೇಕು. ಮತ್ತು ಅರಳಹಳ್ಳಿ ವಿರೂಪಾಕ್ಷಪುರ ಗ್ರಾಮ ಪಂಚಾಯತಿ ಆ ಕಡೆ ಸಂಬಂಧಪಟ್ಟಂಗೆ ಅರಳಹಳ್ಳಿ ಗ್ರಾಮದಲ್ಲಿ ಬಹುತೇಕ 95% ಕಾಂಗ್ರೆಸ್ನ ಬೆಂಬಲಿಗರೇ ಇದ್ದರು. ನಾನು ಕೂಡ ಅಲ್ಲಿ ಮಾತಾಡ್ಸಿದ್ದೆ, ರಿಪೋರ್ಟನ್ನು ನೀವು ನೋಡಿರ್ತೀರಿ. ಸೊ ಈಗ ನೋಡಿದ್ರೆ ಅಂದರೆ ಇಷ್ಟೆಲ್ಲದರ ನಡುವೆ ಒಂದು ಕಡೆ ಜನರ ಅಭಿಪ್ರಾಯ, ಮತ್ತೊಂದು ಕಡೆ ಕ್ಯಾಶ್ ಈಕ್ವೇಷನ್ನು, ಜೊತೆಗೆ ಇಂದಿನ ಚುನಾವಣೆಗಳು ಲೋಕಸಭೆ ಚುನಾವಣೆಯಲ್ಲಿ ಬಂದಾಗ ವರ್ಸಸ್ ಅಂದರೆ 4-5 ಜನ ಫೈಟ್ ಆದಾಗ ಚುನಾವಣೆ ಹೆಂಗಿರುತ್ತೆ, ವರ್ಸಸ್ ಆದಾಗ ಹೆಂಗಿರುತ್ತೆ ಅಂದರೆ ವರ್ಸಸ್ ಆದರೆ BJP ಮೇಲುಗೈ ಸಾಧಿಸುತ್ತೆ, ಮತ್ತು 4-5 ಜನ ನಿಂತಾಗ ಅದು ಕಾಂಗ್ರೆಸ್ಗೆ ಅನುಕೂಲ ಆಗೋದು. ಬಟ್ ಇಲ್ಲಿ ಈ ಬಾರಿ ಕಾಂಗ್ರೆಸ್ ವರ್ಸಸ್ BJP ನಡುವೆ ಹಣಾಹಣಿ ಆದ ಕಾರಣ ಬಹುತೇಕ ಒಂದು ಕೈ
BJP ಮೇಲುಗೈಯನ್ನು ಸಾಧಿಸುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶಿವು, ಚುನಾವಣೆ ಮತದಾನ ಇರತಕ್ಕಂಥದ್ದು ಏಪ್ರಿಲ್ 17ಕ್ಕೆ, ಫಲಿತಾಂಶ ಮೇ 2ಕ್ಕೆ. ಬಟ್ ನೀವು ನಿಮ್ಮ ಅನಲೈಸ್ ಮಾಡ್ತಿದ್ದೀರಿ, ಆದರೂ ನಮ್ಮದು ಒಂದು ಅಭಿಪ್ರಾಯ ಇರುತ್ತೆ, ಅದನ್ನು ಹೇಳ್ಬಿಡ್ತೀವಿ ಅಂತಂದರೆ ಖಂಡಿತವಾಗಿ ಹೇಳ್ಬೋದು. ನಿಮ್ಮ ಪ್ರಕಾರ ಮಸ್ಕಿ ಒಂದು ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಬಸವನಗೌಡ ತುರ್ವ್ಯಾಳ ಗೆಲ್ತಾರಾ, ಅಥವಾ BJPಯ ಪ್ರತಾಪ್ ಗೌಡ ಪಾಟೀಲ್ ಗೆಲ್ತಾರಾ, ಅಥವಾ ಮೂರನೇ ಪಕ್ಷವಾಗಿ KRS ಕರ್ನಾಟಕ ರಾಷ್ಟ್ರ ಸಮಿತಿಯ ಓಬಳೇಶ್ ಅವರು ಕೂಡ ಅಲ್ಲಿ ನಿಂತಿದ್ದಾರೆ, ಅವರೇನಾದ್ರು ಹೆಚ್ಚಿನ ಮತವನ್ನು ಪಡ್ಕೊಂಡು ಅವರು BJP ಹೊಡೆತವನ್ನು ಕೊಡ್ತಾರಾ? ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಯಾಕಂದರೆ ಕಾಂಗ್ರೆಸ್ಗೂ BJPಗೂ ಅಂತರ ಅಂದರೆ ಕಾಂಗ್ರೆಸ್ಗಿಂತ BJP ಲೋಕಸಭಾ ಚುನಾವಣೆಯಲ್ಲಿ 15,000 ಓಟ್ಗಳಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ 14 ಮತ್ತು 19 ಲೋಕಸಭಾ ಚುನಾವಣೆಯಲ್ಲಿ. MLA ವಿಚಾರಕ್ಕೆ ಬಂದಾಗ BJPದು ಒಂದಷ್ಟು ವೋಟ್ ಶೇರ್ ಇದೆ. ಅಂದರೆ 4-5 ಜನ KJP, BJP, BSR ಹಿಂಗೆ ಸ್ಪ್ಲಿಟ್ ಆದಾಗ ಮಾತ್ರ ಕಾಂಗ್ರೆಸ್ಗೆ ಅವಕಾಶ ಆಗ್ತಿತ್ತು. ಬಟ್ ಈ ಸಲ ಆ ಥರ ಏನಿಲ್ಲ. ಇಲ್ಲಿ ರಾಮುಲು ಕೂಡ BSR ಕಾಂಗ್ರೆಸ್ ಕಟ್ತಂಥ ರಾಮುಲು ಕೂಡ BJPಲಿದ್ದಾರೆ, KJP ಕಟ್ತಂಥ ಯಡಿಯೂರಪ್ಪ BJPಯ CM, ಇನ್ನು BJP ಪಕ್ಷ. ಮತ್ತು ಈ ಬಾರಿ ವಿಜೇಂದ್ರ ಫ್ಯಾಕ್ಟರ್ ಭಾಳ ಕೆಲಸ ಮಾಡ್ತಿದೆ ಅಲ್ಲಿ ಅಂತ ಹೇಳ್ಬೋದು. ಅದೇ ಹೇಳಿದಲ್ಲ, ಫ್ಯಾಕ್ಟ್ರು ಅಂದರೆ ನೀವು ಅವ್ರನ್ನ ಹೀರೋ ಮಾಡ್ತಿದ್ದೀರಾ ಶಿವು ಅಂತ ನೀವೇನು ಪ್ರಶ್ನೆ ಮಾಡ್ಬೋದು. ಬಟ್ ನಾನು ಹೇಳ್ತಿದ್ದೀನಲ್ಲ, ರಾಜಕಾರಣದಲ್ಲಿ ತಂತ್ರ ಕುತಂತ್ರ ಎರಡೂ ಸೇರಿದಂಥ ರಾಜಕಾರಣ ಇದು DK ಶಿವಕುಮಾರ್ಗೂ ಕೂಡ ವರ್ತ ಆಗಿಲ್ಲ, ವಿಜಯನ್ ಅವ್ರಿಗೂ ವರ್ತ ಆಗಿಲ್ಲ. ಏನು ಈ ಹಿಂದೆ ಮಾಡ್ಕೊಂಡು ಬಂದವರೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ರಾಜಕಾರಣವನ್ನು, ಅದೇ ರಾಜಕಾರಣವನ್ನು ಇವರು ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಸು BJP ರಾಜಕಾರಣದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವನ್ನೂ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಚುನಾವಣೆಗೆಲ್ಲಕ್ಕೋಸ್ಕರ. ನಾನು ಕಂಡಂಥ ಮಸ್ಕಿಯಲ್ಲಿ ಈ ಕ್ಷಣಕ್ಕೆ BJP ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಟ್ ನಾಳೆ ನಾಡಿದ್ದು ಮತ ಹಾಕೋದು ದಿನ 17 ಬರುತ್ತೆ, ಅವತ್ತು ಸಾಯಂಕಾಲವರೆಗೂ ಸಹ ಏನು ಬೇಕಾದ್ರೂ ಆಗ್ಬೋದು ಇಲ್ಲಿ. ಬಟ್ ಸದ್ಯಕ್ಕೆ ಮಸ್ಕಿಯಲ್ಲಿ BJP ಗೆಲುವನ್ನು ಸಾಧಿಸುವಂಥ ಸಾಧ್ಯತೆ ಭಾಳ ನಿಚ್ಚಳವಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. 1 kg ಜೀನಿ ಕುಡಿಯೋದ್ರಲ್ಲಿ BP, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಟಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ. ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯವೋ ಪೋಷಕಾಂಶಯುಕ್ತ ಆಹಾರವೂ ಅಷ್ಟೇ ಮುಖ್ಯ. ಜೀನಿ ಕುಡಿದರೆ ಶಕ್ತಿ ಬರುತ್ತೆ, ಬುದ್ಧಿವಂತರಾಗುತ್ತೀರಾ. ನೀವು ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಟಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.